ಪೋನು ತಿಂಡಿ ಆಯಿತು, ಡ್ಯೂಟಿಗೆ ಹೋಗ್ತಾ ಇದ್ದಾನೀಗ. ಹಾಂ, सकाळी अक्षरा बाळते घे. सकाळीच ह्यांना भाजीला पळवलो आज, नाहीतर आणि काय करतात मग, आणि उद्या होते ना. आणि सगळं भाजी संपलेलं आमचं, घरामध्ये भाजीच नव्हतं. ಶಾಂಭವಿ ಎಳ್ನೀರು ತೊಗೊಂಬಂದಾರ. ಯಾವ್ದು ಚಾವಿ ಬೇಕಂತ ಮೇಡಮ್ ಬಾಗ್ಲ ಮುಂದೆ ಮಾಡಪ್ಪಿ. ನೋಡಿ ಇದು ಕಾಲು ರಾಡಿ ಹೆಂಗೆ ಮಾಡಿದೆ, ಹಿಂಗಾಗ್ತೈತೆ ನೋಡು. ಕಾಲು ಅಲ್ಲೇ ಇಡು, ಅಲ್ಲೇ ನಿಲ್ಲೋದು ನೀ, ನಾವು ಕೊಡ್ತೇವೆ. ಯಾಕಂದ್ರೆ ಮತ್ತೆ ನೀ काल स्वच्छ इरोदिಲ್ಲಲ್ಲ, सगळं राड केलं मुलगा. त्याचं ते आत आला तर सगळं राडच होत आहे. त्यांचं वॉचमॅन त्यांचं पाय सगळं लई घाण असते नाही, माती पाप तिथं. मग मातीमध्ये सगळं हे करते, जात नाही ते. ಶಾಂಭವಿ ಬಾ, ಎಳ್ನೀರು ತಂದಾರು, ತಿಂಡಿನೂ ಆಗೈತೆ ನಿಂದ. ಎಲ್ಲ ತಿಂಡಿ ಮಾಡ್ಬಾರ ಪಟ್ ಬಾ. ಟೈಮ್ ಎಷ್ಟು ಬೇಗ 8:30 ಆತ. ನಮ್ಮ ಅತ್ತೆಯವರು ಸ್ನಾನಕ್ಕೆ ಹೋಗಿದ್ದಾರೆ, ನಮ್ಮದು ಸ್ನಾನ ಆಯ್ತು ಈಗ. ಮತ್ತು ಬೆಳಿಗ್ಗೆ ನಮ್ಮ ಅತ್ತೆ ಮನೆ ಒಳಗಿದ್ಮೇಲೆ ರೆಡಿಯಾಗಿ ನಾವು ಸ್ನಾನ ಮಾಡ್ಕೊಂಡು ಕೂತಿರ್ತೀವಿ. ಇಲ್ಲಾಂದ್ರೆ ಇನ್ನೂ ಸ್ನಾನ ಮಾಡಿಲ್ಲ ಅಂತಾರೆ. ಅದಕ್ಕೆ ಈಗ ಸ್ನಾನನೂ ಆಯಿತು. ಮತ್ತು ನಮ್ಮ ತಂದೆಯವರು ಸ್ನಾನಕ್ಕೆ ಹೋಗಿದ್ದಾರೆ. ಎಲ್ಲರೂ ಪಟಾಪಟ ಬೆಳಿಗ್ಗೆ ಸ್ನಾನ ಮಾಡಿಸ್ಬಿಟ್ವಿ ಅಂದ್ರೆ ಕೆಲಸದವ್ರಿಗೂ ಹೋಗೋಕೆ ಚಲೋ ಆಗ್ತದೆ. ಹೌದು, ಕೆಲಸಗಳು ಭಾಳ ಇರ್ತಾವೆ, ಬೇರೆ ಕಡೆ ಕೆಲಸ ಹಿಡ್ದಿರ್ತಾರೆ. ನಮ್ಮ ಅನುಕೂಲ ನೋಡೋಕ್ಕಿಂತಲೂ ಅವ್ರ ಅನುಕೂಲ ಭಾಳಷ್ಟು ನಾವು ನೋಡ್ಬೇಕಾಗ್ತದೆ. ಎಷ್ಟು ಪೇಷನ್ಸ್ಲಿ ಸಮಾಧಾನಲಿ ಅವ್ರ ಕೆಲಸಗಳು ಅವ್ರ ಕಡೆಯಿಂದ ಮಾಡ್ಕೋತೀವಲ್ಲ, ಅಷ್ಟೇ ನಮಗೆ ಚಲೋ ಐತಿ. ನಮ್ಗಿಂತಲೂ 108 ಟೆನ್ಷನ್ಗಳು ಅವ್ರಿಗೆ ಇರ್ತಾವೆ. ಅದಕ್ಕೆ ಈಗ ಮತ್ತು ಅದೇ ಮಾತಾಡ್ಕೊತ ಬೆಳಿಗ್ಗೆ ಕೊಡೋದು ಬೇಡ. ಚಿನ್ನು ಅಲ್ಲಿ ಬರ್ತಾ ಇದ್ದಾರೆ, ಮತ್ತು ಅವ್ರಿಗೂ ಸ್ವಲ್ಪ ತಿಂಡಿದು ಕೊಡೋನು, ಏನೇನು ಮಾಡ್ತಾರೆ ಕೇಳೋನು. ಈಗ ಪಟಾಪಟ ತಿಂಡಿದು ಅಷ್ಟು ಕೊಟ್ಟು ಬೆಳಿಗ್ಗೆ ತಿಂಡಿದ ಕೆಲಸ ಮುಗಿಸ್ಕೊಳ್ಳೋನು. ಆಮೇಲೆ ಮತ್ತೆ ನಿಮ್ಗೆ ಸಿಗ್ತೀನಿ. ಏನೇನು ಆಗ್ತದೆ ಇವತ್ತಿನ ಲೋಗೊಳಗೆ ನೋಡಕ್ಕೆ ರೆಡಿ ಇದ್ರಿ ಅಂದರೆ ಇಡೀ ದಿನ ನಮ್ಮ ಜೊತೆ ಇರಿ. ಹಾಂ, ಪೂಜೆ ದೀಪ ಹಚ್ಚಿ ಎಲ್ಲ ರೆಡಿ ಮಾಡಿರ್ತೀನಿ. ಈಗ ಅವ್ರು ಬರ್ತಾರೆ ದೇವ್ರ ಮನೆಗೆ. ಅವ್ರಿಗೆ ಹಚ್ಚಕ್ಕೆ ಬರಲ್ಲ ಪಾಪ, ಯಾಕಂದ್ರೆ ಹಚ್ಚಕ್ಕೆ ಹೋಗಿ ಏನಾದರೂ ಆಗ್ತದೆ. ಒಂದು ಸಾರಿ ಹಾಗೆ ಆಗಿತ್ತು, ಗೆಜ್ಜೆ ವಸ್ತ್ರಗೆಲ್ಲ ಹಿಂಗೆ ಕಡ್ಡಿಗೆ ಹಚ್ಚುವಾಗ ಹತ್ತಿತ್ತು ಪಾಪ. ಅವಾಗಿಂದ ಅವ್ರು ದೀಪ ಹಚ್ಚಲ್ಲ, ನಾವು ಹಚ್ತೀವಿ. ಆಮೇಲೆ ಗಂಟೆ ಬಾರಿಸೋರದಾರ, ಅದಕ್ಕೆ ಒಂದು ಗಂಟೆ ಅವರಿಗೆ ತೆಗೆದಿಟ್ಟಿದ್ದೀನಿ ಇಲ್ಲಿ. ಈ ರೀತಿ ಗಂಟೆ ಅವ್ರು ಬಾರಿಸ್ತಾರೆ ಈಗ ಬಂದು. ಮತ್ತು ನೈವೇದ್ಯ ಸ್ವಲ್ಪ ಚಪಾತಿ ಮಾಡಿದ್ದು, ಚಪಾತಿ ಸಕ್ರೆ ನೈವೇದ್ಯ ಇಟ್ಬಿಡ್ತೀವಿ. ಹಿರಿಯರು ಬಂದಮೇಲೆ ಮನೆಗಳ ವಾತಾವರಣ ಎಷ್ಟು ಚೇಂಜ್ ಆಗ್ತೈತೆ ನೋಡಿ. ಆಮೇಲೆ ಶಾಂಭವಿಗೆ ಇದು ಮೆಡಲ ಮತ್ತು ಇದು ಕೊಟ್ಟಾರವ್ರು. ಅವ್ರ ಕಾಲೇಜ್ ಒಳಗೆ ಅವಳ ಎಕ್ಸಾಮ್ ಒಳಗೆ 2nd ರ್ಯಾಂಕ್ ಬಂದ ಅಂತ ಹೇಳಿ ಅವಳಿಗೆ ಕೊಟ್ಟಿದ್ದಾರೆ ಸರ್ಟಿಫಿಕೇಟ್. ಮತ್ತು ಇದು ಐತಿ ಇಲ್ಲಿ ಉಬಿ ತಗೋ ನೀನು ಪೇಪರ್. ಇಲ್ಲಿ ಇಲ್ಲ ಅಜ್ಜಿ, ಮತ್ತು ಅಲ್ಲಿ ಹೋಗ್ತಾರಲ್ಲ ಈಗ. ದೇವ್ರ ಬಾಗ್ಲ ಎಲ್ಲ ತೆಗೆದು ನಮ್ಮ ಅತ್ತೆಯವ್ರಿಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಅವ್ರು ಬರೋಕ್ಕಿಂತ ಮೊದಲು ದೇವ್ರ ಮನೆಗೆ ಅದಕ್ಕೆ ಬಂದೀಗ ದೇವರಿಗೆ ಆಶೀರ್ವಾದ ನಮಸ್ತೆ ಮಾಡ್ಕೊಂಡು ಅವ್ರು ಎಲ್ಲ ನೋಡಿ ಹೋಗ್ತಾರೆ. ಗಂಟೆ ಬಾರಿಸ್ತಾರೆ. ಉದ್ದಿನ ಕಡ್ಡಿ ಒಂದು ಹಚ್ಕೊಡ್ಬೇಕು ಅವ್ರಿಗೀಗ. ಶಾಂಭವಿ ತಿಂಡಿ ನಡೆದೈತಿ ಇಲ್ಲಿ. ಎಲ್ಲ ತಿಂಡಿ ಮಾಡೋಕ್ಕಾಗ ನಮ್ಮ ಮನೆ ಒಳಗೆ ಇವತ್ತು ಸ್ಪೆಷಲ್ ಪಲ್ಯ, ಕ್ಯಾಬೀಜ್ ಪಲ್ಯ. ನಮ್ಮ ಪಪ್ಪನ ಫೇವ್ರೇಟ್ ಇದು ಕ್ಯಾಬೀಜ, ಮತ್ತು ಶಾಂಭವಿದ ಫೇವ್ರೇಟ್ನು, ಅವಳು ಭಾಳ ಇಷ್ಟಪಟ್ಟು ತಿಂತಾಳೆ. ಆಮೇಲೆ ಇಲ್ಲಿ ಅಲಸಂಬಿ. ಇವರು ನಮ್ಮ ಅತ್ತೆಯವ್ರು ಊರಿಗೆ ಹೋಗಿದ್ರಲ್ಲ ಅವ್ರ ಮಗಳ ಹತ್ರ, ನಮ್ಮ ಔಸಿ ಅವ್ರು ಸಿಪ್ಪೂರು ಒಳಗೆ ಇರ್ತಾರೆ, ಮಿರಜ್ ಒಳಗೆ. ಅವರು ಹೊಲದಾಗಿಂದ ಅಲಸಂಬಿ ಕಳಿಸ್ಕೊಟ್ಟಾರ. ಅಲಸಂಬಿ ಅಂದ್ರೆ ನಮ್ಗೆ ಎಲ್ಲರಿಗೂ ಭಾಳ ಇಷ್ಟ. ಈಗ ಅಲಸಂಬಿ ರೆಡಿ ಮಾಡೈತಿ. ನಮ್ಮ ಅತ್ತೆಯವರು ಸುತ್ತಿನ ಕೊಡೋನು ಅಲಸಂಬಿ ಚಪಾತಿ. ಮತ್ತಿದು ಅಪ್ಪ ತಂದ್ರು ನೋಡು, ದ್ರಾಕ್ಷಿ ತೊಗೊಂಬಂದ್ರು. ನಮ್ಮ ಮನೆಯವ್ರು ತರಕಾರಿ ಜಿಮ್ ಮುಗಿಸ್ಕೊಂಡು ತರಕಾರಿ ತೊಗೊಂಬರಕ್ಕೆ ಹೋಗಿದ್ರು. ಎಲ್ಲ ತಿನ್ನಕ್ಕೆ ಏನೇನು ಬೇಕೆಲ್ಲ ತೊಗೊಂಬಂದಿದ್ದಾರೆ. हेच भाऊंची म्हणतात मराठीमध्ये, कन्नडमध्ये चोळीकाय म्हणतात. हे सांगायला तो तुला नीट करून घे म्हणून. हे भाजी कर म्हणालेत आता. आणि हां तेच बघूया. कॅबीज पण ठेव, कॅबीज पण उद्या चिर. म्हणजे हे कोथमीर तर आता नाही आहे, आम्हाला पाहिजे कोथमीर. हां नीट कर हां. आणि हे पण हे चिरून ह्याच्यामध्ये ठेव फ्रीजमध्ये. आणि हे पण असं मोड, नंतर उद्या कर म्हणजे हे पण. आणि हे सगळं करून घ्यायचंच. हे भाजी नीट करून घ्यायचं, शेपूची भाजी चिरून घ्यायचं, हे पण नीट करायचं. आणि सगळं भेंडी ते सगळं फ्रीजमध्ये ठेवून सोड, उद्या करून घे म्हणजे. आणि हे पण चिरून ठेव, हे पण भाजी. आणि बीन्स वगैरे उद्याच नीट कर म्हणजे आता. ಇಲ್ಲ ಇವ್ರೇನು ತಮಾಷೆ ಮಾಡತ್ತಾರ ನೋಡಿ. ಬೆಳಿಗ್ಗೆ ಎದ್ಕೊಳ್ಳಿ ನನ್ನ ನೈಟಿ ತೊಗೊಂಬಂದಾರ, ಮತ್ತು ಡ್ರೈ ಕ್ಲೀನಿಂಗ್ ಏನು ಅನ್ನತ್ತಾರ ನೋಡ್ರಿ. ಮತ್ತೆ ಅವ್ರು ಬಂದರು ರೀ. ಅತ್ತೆ ಭೇಟಿ ಆಗ್ರಿ ನೋಡತ್ತಾರ. ಮಮ್ಮಿ ಭೇಟಿ ಹೋಗಿ ಬಂದೆ ಜಿಮ್ಗೆ ಇದಕ್ಕೆ.
आता तिथं आहे तिथं तिथं जॅकेट घातलं काय नाही आता तिथं वर जेव्हा बाय मी घरात काय घाला नाही ದೇವ್ರು ಎಲ್ಲೆಲ್ಲಿ ತೊಗೊಂಬರ್ತೈತಿ ಅವ್ರಿಗೆಲ್ಲ ಇದು ಮಾಡೋದು ಅವರೇ ನಮಗೆ ದೇವ್ರು ಅದಾರ. ನಮ್ಮಲ್ಲಿ ಜಾಸ್ತಿ ನಾವು ಹಿರಿಯರಿಗೆ ಇದು ಮಾಡ್ತೇವೆ ಭಾಳ. ನಮ್ದು ಪಾಪ ಕಣ್ಣಿ ಕನಸಲ್ಲ ಅದು ಹಂಗೆ ಬೇಡ್ತಾ ಇರ್ತಾರೆ, ಮಾಡ್ತಾ ಇರ್ತಾರೆ ಪೂಜೆಗಳು ಇಷ್ಟು ಮಾಡ್ಬೇಕಂತ ಐತಿ ಅವ್ರಿಗೆ ಎಲ್ಲ ಚಲೋ ಆಗಲಿ ಅಂತ ಹೇಳಿ. ನಾ ಸೀರೆ ಕೊಟ್ಟಿದ್ದೇನೆ ಇದೇ ಉಟ್ಕೊಂಡಾರ, ಮತ್ತು ಈಗ ಬೇರೆ ಸೀರೆಗಳು ಕೊಡ್ತೀನಿ ಅವ್ರಿಗೆ ಚಂದ ಅನಿಸ್ತಾವೆ ಇಂಥವ. ಅಜ್ಜಿ ಮಾತಾಡತ್ತಾರ, ಅಜ್ಜಿಗೆ ನಾಷ್ಟ ಕೊಡೋದೈತಿ. ಒಬ್ಬ ಬರ್ತೇನೆ ಗಪ್ರೆ, ಒಂದು ನಿಮಿಷ ಅತ್ಯಾಗ ಮಾತಾಡ್ಸಿ ಬರ್ತೇನೆ. ಅತ್ತೆ हे अलसंबीचं केलंय बा, कमला मावशी पाठवून दिली आता. अलसंबी करून दिली म्हणून सांगायचं, त्यांनी बघतात व्हिडिओ. मी काय सांगत नाही, मला काय जाणे म्हणून बोलतो. खावा त्या. हा पाणी आणतो तबा ಗಾಡಿ ತೆಗ್ದಾರ ಮಾ ಅಜ್ಜಿ ಮತ್ತೆ ಬರತಾರ ನೋಡ. ಅಜ್ಜಿ ಬರತಾರ, ಬಾಗ್ಲ ಹಾಕೋತಾರ, ನೀ ಸಾವಕಾಶ ಹೋಗ್ ಬಾ. ಹಾ ಬಾಯ್ ಮಾಡತ್ತ बाय ಡಾಕ್ಟರ್ ಮೇಡಮ್ ಅನ್ಕೋತ झाडे खाल्ले ಬಾಯ್ ಬಾಯ್ बाय बाय जाऊन बाय सगळं कसं पार होणे बघा सगळं केला. तुम्ही आता ते अलसंबे पाठवून दिला की ते नाश्ता करायला लागेल. तुमचं नाव घेऊन तुमचं नावावरती मम्मी आणून दिली. तुम्ही पाठवलं होतं की मम्मीकडे छाया छाया दिली वाटते. छाया अलसंबे जाणं होतं ते दिली आणून तिथे पिशवीमध्ये घालून पाणी पाहिजे का विचार आजीला. हा हाय सगळं बरं येतं. आणि मला उचलले नाही, मला वर सोडून आलं म्हटलं. काय बाय ये म्हटलं, आता काय येत नाही आणि आता येतो म्हणते. आणि बऱ्याच गोळे खाल्लो. ಅಡುಗೆ ಮನೆಗೆ ರೆಡಿ ಮಾಡ್ಕೊಡ್ತಾ ಇದ್ದಾರೆ ಕರ್ಟನ. ಭಾಳ ದಿನದಿಂದ ಕರ್ಟನ್ ಹಾಕೋದು ಅಂತಂದ್ರೆ ಅದು ಟೈಮ್ ಕೂಡಿ ಬಂದಿರಲಿಲ್ಲ. ಈಗ ಅದು ಕರ್ಟನ್ ಒಂದು ಟೈಮ್ ಕೂಡಿ ಬಂತು. ಅದೇ ನೀವು ಇದ್ರೋಗಿಂದ ಸಾಡಿ ಒನಿಶ್ ಕೊಟ್ಟರು ತೊಳೆದ ಈಗ ಅಂದ್ಕೊಂಡಿದ್ದಾರೆ ಅಜ್ಜಿ. ಅವ್ರ ಮಗ ಹೋಗಿ ಅಜ್ಜಿಗೆ ಮಲ್ಸಿದ. हां चालते चालते. ओके बाळ बाय. सांग आजीला येतो म्हणून सांगून जा. साडी ठेवलं म्हणून सांग. ಕರ್ಟನ್ ಹಾಕ್ಕೊಟ್ಟಿದ್ದಾರೆ. ಇದು ಅಡುಗೆ ಮನ್ಯಾಗ ಮ್ಯಾಚಿಂಗ್ ಆಯ್ತು ಫುಲ್ ಕರ್ಟನ್. ಹಿಂಗೆ ಬೇಕಾಗಿತ್ತು ನಮಗಿಲ್ಲಿ. ಯಾಕಂದರೆ ಇದು ಈ ಕಡೆ ಅಂದ್ರೆ ಭಾಳ ಈ ಸೈಡ್ ನಾವು ತೊಗೋತಾ ಇಲ್ಲ. ಯಾಕಂದ್ರೆ ಇದು ಗ್ಯಾಸ್ ಚಾಲೂ ಇರ್ತೈತೆ, ಒಮ್ಮೆ ಬಂದು ಹಾರಿ ಹಿಂಗೆ ಬಿತ್ತಂದ್ರೆ. ಬನ್ನಿ ಇಲ್ಲಿ ನೋಡಿ, ಭಾಳ ಈ ಕಡೆ ತೊಗೋಬೇಡ್ರಿ ಇದು. ಹಾಂ ಇಲ್ಲ, ಗಾಳೀಲಿ ಹಾರಿ ಬಂತಂದ್ರೆ ಬರೋದು. ಅದಕ್ಕೆ ಈ ಕಡೆ ಬೇಡ, ಈ ಸೈಡ್. ಮತ್ತು ಸಾಕು ಇಷ್ಟ. ಅರ್ಧ ಮುಚ್ಚಿಬಿಡ್ರಿ. ಹಾಂ ಸಾಕು ಇಷ್ಟು ಸಾಕು ನಂಗೆ. ಈ ಕಡೆ ಎಲ್ಲ ಬೇಡ. ವಿಡಿಯೋ ಮಾಡುವಾಗ ಇದು ಮಾಡುವಾಗ ಎಲ್ಲ ಚಲೋ ಆತಿದೆ. ಯಾಕಂದ್ರೆ ಎಲ್ಲ ಇಲ್ಲಿ ಈಗ ಬ್ಲರ್ ಬರ್ತಿತ್ತು ಅದು. ಕರೆಕ್ಟ್. ಹಾಂ ಬೇಡ ಅಷ್ಟು. ಯಾಕಂದ್ರೆ ನನಗೆ ಈ ಸೈಡ್ ಇದು ಕರ್ಟನ್ ಬೇಡ ಇದೈತಿ, ಇಲ್ಲಿ ಬೇಡ ಆಗೈತೆ ನಂಗೆ. ಯಾಕಂದ್ರೆ ಎಣ್ಣೆನೂ ಇಲ್ಲಿ ಕರ್ಟನ್ ಬಾದಾಗ್ತದೆ, ಎಣ್ಣೆನೂ ಹತ್ತೋದು, ಆಮೇಲೆ ಎಣ್ಣೆ ಸಿಡಿತೈತೆ ಅದು ಮಾಡುವಾಗ. ಸಾಕಿಷ್ಟ ಕರೆಕ್ಟ್ ಆಗ್ತಲ್ಲ. ಮತ್ತು ಮ್ಯಾಚಿಂಗ್ ಆಗೈತಲ್ಲ ಫುಲ್.
ಹಾಂ ಇದೆಲ್ಲ ಹಿಂಗತ್ತಾವ ಮ್ಯಾರಿನೇಟ್ ಸೊಪ್ಪು ಹೋಲಿ ದೊಡ್ಡ ನೋಡಕ್ಕೆ ಮುರಿದು ಹೌದಾ ಪ್ಲಾಸ್ಟಿಕ್ ಇರ್ತದೆ ಹ್ಞೂ ಅದೇ ಒಂಥರ ಇದ್ರ ಟೈಪ್ ಇರ್ತಾವೆ. ನಾಟಿ ಇತ್ತು ಲೂಸ್ ಐತೆ ಅದು ಮತ್ತೆ ಹೆಂಗೆ ಮಾಡವ್ರಿ ಈಗ ಏನು ಕಟಾವು? ನಡೀತಾ ಬೇಗ ಹೌದಾ ಹ್ಞೂ ಅದೇ ನಡೀತೈತೆ ಸದ್ಯ ಮತ್ತು ಚೇಂಜ್ ಮಾಡಕ್ಕೆ ಬರ್ತೈತಿ. ಮತ್ತು ಈಗ ಇದು ಕರ್ಟನ್ ಅಡುಗೆ ಮನೆ ಕರ್ಟನ್ ಅನ್ಕೋತ ಅಡುಗೆ ಮನೆ ಕರ್ಟನ್ ಮಾಡಿಬಿಟ್ರಿ. ಹ್ಞೂ ಮತ್ತೆ ಸುಮ್ಮನೆ ಇಲ್ಲ ಮುಂದಿನ ಬಾಗ್ಲ ಎಲ್ಲ ಓಪನ್ ದಾಟ್ ಬಡಿತೈತೆ ಅತ್ತೆ ಹೇಳ್ತಾರೆ. ಇದು ಬಾಗ್ಲ ಹಾಕ್ರಿ, ಇದು ಆ ಕಡೆದು ಹಾಕ್ರಿ, ಈ ಕಡೆದು ಹಾಕ್ರಿ. ಟೈಮ್ 11 ಆತು ಈಗ. ಟೈಮ್ ಆತು ಈಗ 11 ಗಂಟೆ. ಸಾಕ್ರಿ ಪಾಪ ಕೂತ್ ನೋಡ್ರಿ ಅಲ್ಲಿ ಕೂತ್ ನೋಡ್ರಿ. ಹಾಂ ಈಗ ಕರೆಕ್ಟ್ ಆದ್ ನೋಡ್ರಿ ಪ್ಯಾಂಟ್. ಅವ್ರಿಗೆ ಐಸ್ ಪೈಸ್ ಕೂಡಾಕ ಅಗಳ ಪಗಳ ಚಲೋ ಆತ್ಲ. ಹಾಂ ಇಲ್ಲೆಲ್ಲ ಟೈಟ್ ಆಗಿಲ್ಲಲ್ರಿ ತೊಡಿ ಕಡೆ ಅದು. ಹ್ಞೂ ಕರೆಕ್ಟ್ ಸೈಜ ಹೊಲದ್ಲ. ಅದೇ ಅಲ್ಲ ಅಲ್ಲಿ ಮಾರ್ಕೆಟ್ ಒಳಗೆ ಪ್ಯಾಂಟ್ ತೊಗೊಳಕ್ ಹೋಗಿದ್ದು. ಅಲ್ಲ ಪ್ಯಾಂಟ್ ತೊಗೊಳಕ್ ಹೋಗಿದ್ದು ಅಳಕ ಚಾಲು ಮಾಡಿಬಿಟ್ರೆ ಅವಾಗ ಪ್ಯಾಂಟ್ ಯಾಕೆ ತೊಗೊಳತ್ತೇರಿ? ಹೊಲ್ದಿದ್ದು ಪ್ಯಾಂಟ್ ಅವ್ರಿಗೆ ಬರೋದಿಲ್ಲ, ತಗೋಬೇಡ್ರಿ, ಹೊಲಿಯೋನು ಬಟ್ಟೆ ತಗೋರಿ ಅಂತ ಹೇಳಿ ಅಲ್ಲಿ ಇದ್ರೋಗಲ್ಲ ರೀ ಗುಲ್ಬರ್ಗ ಒಳಗೆ ಬಟ್ಟೆ ತೊಗೊಳಕ್ ಕೊಡ್ಲಿಲ್ಲ ಹೊಲ್ದಿದ್ದ. ಅವ್ರಿಗೆ ಬರೋದಿಲ್ಲ ಪ್ಯಾಂಟ, ನೀ ತಗೋಬೇಡ. 1:30 ಬಂದೈತಿ ರೀ. ಊಟ ಮಾಡಿ ನಡೀರಿ, ಅತ್ಯಾಗ ಊಟ ಕೊಡೋ ನೀ ಟೈಮ್ ಆಗೈತೆ ಪಾಪ. ಅಜ್ಜಿ ಎದ್ರ ನಡೀರಿ, ಊಟ ಕೂಡ ನಡೀರಿ. ನಾನು ಈಗ ಜಿಮ್ ಹೋಗ್ಲಿಕ್ಕೆ ರೆಡಿ ಆಗಿದ್ದೀನಿ. ಟೈಮ್ ಆಗೈತಿ 6 ಗಂಟೆ ಆಗ್ಲಿಕ್ಕೆ ಬಂದದ. ಚಿನ್ನು ಅಲ್ಲಿ ಕಾರ್ ತೆಗಿತಾ ಇದ್ದಾರೆ. ಅತ್ತೆ ಜೋಕಾಲಿ ಮೇಲೆ ಕೂಡ್ತೀನಂತ ಹೋಗಿದ್ದಾರೆ. ಪಪ್ಪ ಟಿ ವಿ ನೋಡ್ಕೊಂಡು ಕೂತಿದ್ದಾರೆ. ಶಾಂಭವಿ ಅಭ್ಯಾಸ ಮಾಡಿ ಕೂತಿದ್ದಾಳೆ. ಅಪ್ಪು ಡ್ಯೂಟಿಗೆ ಹೋಗಿದ್ದಾನೆ, ಇನ್ನೂ ಬಂದಿಲ್ಲ. ನಂದು ಈ ಎಲ್ಲ ಕೆಲಸದ ಜೊತೆ ನಂದು ಚುಂಬಾನು ನಾ ಮಾಡಬೇಕು, ನನ್ನ ಆರೋಗ್ಯನೂ ನೋಡ್ಕೋಬೇಕು. ಯಾಕಂದ್ರೆ ಅವ್ರಿಗೆ ನೋಡ್ಕೊಳಕ್ಕೆ ನಾ ಗಟ್ಟಿ ಇರಬೇಕಲ್ಲ. ನಡೀರಿ ಹೋಗೋಣ. ಚಲೋ ಮಾಡ್ದ ಎಕ್ಸರ್ಸೈಸ್, ಬಾಡಿ ಇಂಪಾರ್ಟೆಂಟ್. ಭಾಳ ಮುಖ ಎಲ್ಲ ಕೆಂಪಾಯ್ತು ಬೆಳಗ್ಗೆ. ಅತ್ತೆ ಓರ್ ನೈ ಬರ್ರಿ आता लवकर आहे. होय होय ते मग तो शाळेन चप्पल ಕೇಳಿದ್ದೆ ನಿನ್ನೆ ಕಿ ತೋರಿಸ್ಬೇಡ ಅಂತ ತೆಗೆದಿಡಕ್ಕೆ. ಹಾಂ ते ಗಾಡಿನೂ ಫುಲ್ सारं झोपण आहे बाहेर यायचं करायला. ಪ್ರಕಾಶ ಒಂದ್ ನಿಮಿಷ ಆ ಕಡೆ ಹಾಕಿ. ಇಲ್ಲಿ ಗಾಡಿ ಮೇಲೆ ಬೀಳ್ತಾ ಇದೆ, ಒಂದ್ ನಿಮಿಷ ಆ ಕಡೆ ಹಾಕಿ. ಮೇಡಮ್ ಹೋದ್ಮೇಲೆ ಆಮೇಲೆ ಈ ಕಡೆ ಹಾಕಿ. ಅತ್ತೆ डॉक्टर साहेब बरं बघ बरे अतಯ್ಯ लोक हां गडबड डॉक्टर साहेब आले पाहिजे. होय अतಯ್ಯ ಯಾವಾತ ಮತ್ತೆ ನಮ್ಮ ಅತ್ತೆಯವರು ಎದ್ರು ಈಗ. ಅವರು ಕೆಲಸ ಅವ್ರದ್ದು ಬೆಳಿಗ್ಗೆ ಮುಂಜಾನೆ ಎದ್ದು ಅವ್ರವ್ರ ಪಾಡಿಗೆ ಅವ್ರು ಮಾಡ್ತಾ ಇರ್ತಾರೆ. ನಮಗೆ ತ್ರಾಸ ಆಗಬಾರ್ದು ಅಂತ ಹೇಳಿ ಸಾಡಿ ಎಷ್ಟು ಚಂದ ಕಾಣಿಸ್ತಾ ಇದೆ ಅವರಿಗೆ. ಮತ್ತು ಬೇರೆ ಸಾಡಿಗಳು ಮತ್ತು ಕೊಡ್ತೀನಿ ಅವ್ರಿಗೆ ಹಾಕೊಳ್ಳಿ. ಆಮೇಲೆ ಟೈಮ್ 8 ಗಂಟೆ ಆಗೈತಿ. ಬೆಳಿಗ್ಗೆ ಕೆಲಸಗಳು ನಡೆದಾವ ನಮ್ಮ ಮನೆ ಒಳಗೆ.
ಅವಳು ಇಲ್ಲಿ ಮಾಡಿ ಅಜ್ಜಿ ಎಲ್ಲ ಬಾತ್ರೂಮು ಹಲ್ಲು ಜೂಲ್ ಮಾಡ್ಕೊಂಬ ಇಲ್ಲಿ ಕೂತಾರ ಮೊಮ್ಮಗ ಅನ್ಸಲ್ಲ. ते असं कसं माहिती नाही ते असं करायचं नसतं करत नाही दोन घेऊन असं ಆರಾಮ ಸ್ವತಃ ಏನಾಗೈತಿ ಚಳಿ ಜ್ವರ ಬಂದಿತ್ತ ಮತ್ತು ಟ್ಯಾಬ್ಲೆಟ್ ಇದ್ದು ಏನಿಲ್ಲ ಮ್ಯಾಲೆ ಹಾಂ ಮ್ಯಾಲೆ ಇಟ್ಕೋಬೇಕೇನಿಲ್ಲ ಟ್ಯಾಬ್ಲೆಟ್. ಚಳಿ ಜ್ವರ ಬಂದಿತ್ತಂತ ರಾತ್ರಿ. ಅವರೆಲ್ಲ ಜಾಗ ತೊಗೊಂಡಿದ್ದಾರೆ ರೀ. ಅಲ್ಲಿ ಅಪ್ಪು ಮಾತಾಡ್ರಿ ಆರಾಮಿಲ್ಲ ಪಾಪ ಮುಂದುವರಿ. ಆರಾಮಿಲ್ಲ ಅಂದ್ರೆ ಕರಿ ಅಂತ ಹೇಳ್ರಿ. ಸ್ನಾನಕ್ಕೆ ಹೋಗೋರು ಇಬ್ರು ಹಂಗ ಕೂತಿದ್ದಾರೆ ಮೊಮ್ಮಕ್ಕಳ ಸಲುವಾಗಿ. ರ್ಯಾಂಕ್ದಾಗ ಪಾಸ್ ಆಗೋದಂದ್ರೆ ಸಾಧಾ ಕೆಲಸ ಐತಿ. ಕರ್ನಾಟಕದಾಗ 8 ಲಕ್ಷ ಜನರು ಇರ್ತಾರಂತೆ ಎಲ್ಲವರು ಫಸ್ಟ್ ರ್ಯಾಂಕ್. ಬರ್ರಿ ಸ್ನಾನ ಅದು ಮಾಡ್ಕೊಬರಿ. ಈಗ ಎಲ್ಲರೂ ನಾಷ್ಟ ಮಾಡ್ಕೊಂಡು ಹೋಗ್ರಿ. नहीं आता करणार आजीला पहिला आंघोळीला लावून देते. ह्यांना दोघांना पहिला नाश्ता करवतो. मग ते तर होते काम. ಬೆಳಿಗ್ಗೆ ಬೆಳಿಗ್ಗೆ ತಿಂಡಿ ನಡ್ದದ. ರೊಟ್ಟಿ ಮಾಡ್ಕೊಂಡಿದ್ದೀವಿ. ಮತ್ತು ಅವಳಿಗೆ ನಮ್ಮ ಕೆಲಸ ಮಾಡ್ತಾಳೆ ಕಲ್ಸಾದೇವು ರೊಟ್ಟಿ ಮಾಡಿದಾಳೆ. ಒಂದು ಸ್ವಲ್ಪ ಎದ್ರ ಮೇಲೆ ಆದರೂ ಬಿಸಾರೇನು ರೀ ಇದು ಕಲರ್ ಅಲ್ಲ. ಅದು ನಾನು ಮಾಡಿದೆ ಅಂತಲೇ ಹಿಂಗೆ ಕಲರ್ ಬಂತ. ಥೋड़ा ಸಾಕರ್ ಚಾ ಪುಡಿ. ಇವತ್ತು ಪ್ಲೇಟ್ ತೋರಿಸಿದ್ದೀನಿ ನಮ್ಮ ಕೆಲಸ ಮಾಡೋ ಹುಡುಗಿ ಇದೆ ಅಕ್ಷರ ಅದ. ಈ ರೀತಿ ತಿಂಡಿ ರೆಡಿ ಮಾಡಿ ಕೊಟ್ಟಿರ್ತೀನಿ ನಾನು. ಮತ್ತು ಬೆಳಿಗ್ಗೆ ಚಹಾ ಕುಡಿತಾಳೆ, ಆಮೇಲೆ ಚಹಾ ಕುಡಿಯಲ್ಲ ಅವಳು. ಮತ್ತು ಇವರ ಬೆಳಿಗ್ಗೆ ಚಹಾ ಕುಡ್ದಾರ. ಒಂದು ಸ್ವಲ್ಪ ಚಹಾ ಮಾಡ್ಕೊಂಡಿದ್ದೆ, ಟೈಮ್ ಆಗಿತ್ತು 10 ಗಂಟೆ. ಮತ್ತು ನಾನು ಸ್ವಲ್ಪ ಅವ್ರು ಚಹಾ ಕೊಡ್ತಾ ಇದ್ದೀನಿ, ಕೆಲಸ ಮಾಡತ್ತಾರ. ಮತ್ತು ಹಿಂದೆ ಮತ್ತು ಇದು ಜಿಂಗಿ ನಾನು ಜಿಂಗಿ ಪಲ್ಯ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಇಷ್ಟ ಆಗ್ತದೆ ನಮ್ಮ ಮನೆ ಒಳಗೆ. ನಮ್ಮ ಪಪ್ಪ ಅದು ಎಲ್ಲರೂ ತಿಂತಾರೆ. ಅದಕ್ಕೆ ಸ್ವಲ್ಪ ಜಿಂಗಿ ಪಲ್ಯ ಮಾಡೋಣ ಅಂತ ಎಲ್ಲ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡು ನನಗೂ ಚಹಾ ಇಟ್ಕೊಂಡಿದ್ದೀನಿ ಅಲ್ಲಿ. ಮತ್ತು ಮನೆ ಒಳಗೆ ಇವತ್ತು ನುಗ್ಗೆಕಾಯಿ ಸಾರು, ಬೆಳಿಗ್ಗೆ ಬದ್ನೆಕಾಯಿ ಪಲ್ಯ, ಮತ್ತು ಬೆಂಡೆಕಾಯಿ, ಮತ್ತು ಇಲ್ಲಿ ಅನ್ನ ಅದ. ಆಮೇಲೆ ಇಲ್ಲಿ ಗುಂಡ ಒಳಗೆ ನಿನ್ನೆ ಮಾಡಿದ್ದ ಇದೈತಿ ಅಲಸಂದಿ ಕಾಳು. ಮತ್ತು ಇದು ಸಾಲ ಇದು ಕಟ್ ಮಾಡಿಟ್ಟಾಳು ಅವಳು. ಗಸರಿ ಸೌತೆಕಾಯಿ ಎಲ್ಲ ಬೆಳಗ್ಗೆ ನಮಗೆ ಈ ರೀತಿ ತಿನ್ನಾಕ. भात घास पाहिजे काय बा तुला? एक घास भात पाहिजे का बघ. ಪಪ್ಪ ಹೋಗಿ ಯಾಕಂದ್ರೆ 8 ಗ್ಲಾಸ್ ಕೂತ್ಕೊತಾಳೆ ಮನ್ಯಾಗ. ಏನು ಅವತ್ತಲಾಗಿ ಬಂದೈತೋ ಗೊತ್ತಿಲ್ಲ. ಏನೋ ಸ್ವಲ್ಪ ಚೇಂಜ್ ಆಗ್ಯಾರ, ಭಾಳ ಇದಾಗಿ ಬಂದಿದ್ರು ಬನ್ನಿ. ಗಂಟೆ ವಾಜಲ್ಲ. ಜಿಂಗಿ ಅಂತ ಸಿಗ್ತದೆ ಇದು. ಈ ಜಿಂಗಿ ಅಂತಂದ್ರೆ ಇದು ಮೀನಾ ಇರ್ತದೆ, ಸಣ್ಣ ಮೀನಾ. ಅದು ಇದು ಮಾಡಿರ್ತಾರೆ. ನಿಮ್ಗೆ ಗೊತ್ತಿದೆ, ಏನಿಲ್ಲ ಗೊತ್ತಿಲ್ಲ. ನೀವು ತಿಂತೀರಿ, ನೀವು ಗೊತ್ತಿಲ್ಲ. ನಮ್ಮ ವಿಡಿಯೋ ನೋಡೋರು ನೀವು ತಿನ್ನಲಿಲ್ಲ ಅಂದ್ರೆ ನಾನು ಕ್ಷಮೆ ಕೇಳ್ತೀನಿ. ಯಾಕಂತಂದ್ರೆ ನಾವು ತಿಂತೀವಿ ಅಂತಂದಮೇಲೆ ನಮ್ಮ ಲಾಗೊಳಗೆ ಅದು ಬರ್ತದನ. ಅದ್ರ ಸಲುವಾಗಿ ಇದು ಮಾಡೋದೈತಿ. ನನಗೆ ಹುರಿಯೋದೈತಿ. ಮೊದಲು ಹುರ್ಕೋತೀವಿ, ಆಮೇಲೆ ಹುರಿದು ಅದಕ್ಕೆ ಜಾಸ್ತಿ ಈರುಳ್ಳಿ ಟೊಮೆಟೊ ಹಾಕಿ ಈ ರೀತಿ ಒಗ್ಗರಣೆ ಹಾಕ್ತೀವಿ. ಅದಕ್ಕೆ ಈಗ ಮೊದಲು ಹುರ್ಕೊಳ್ಳೋನು ಇದೆ, ಆಮೇಲೆ ನೆನೆಸಿ ಆಮೇಲೆ ಇದಕ್ಕೆ ಪಲ್ಯ ಮಾಡೋದು. ನಮ್ಮತ್ತೆ ಕೆಲಸದವ್ರ ಜೊತೆ ಮಾತಾಡ್ತಾ ಇದ್ದಾರೆ. ಎಷ್ಟು ಪ್ರೀತಿಯಿಂದ ಎಷ್ಟು ಖುಷಿಯಿಂದ ಮಾತಾಡ್ತಾ ಇದ್ದಾರೆ. ಮಾತಾಡಲಿ, ಮನಸ್ಸು ಹಗರ್ ಮಾಡ್ಕೊಳ್ಳಿ. ಎಲ್ಲ ಎಷ್ಟು ಮಾತಾಡಿದ್ರೆ ಅಷ್ಟು ಅವ್ರು ಆರಾಮಿರ್ತಾರಂತ ಹೇಳಿ ಮಾತಾಡಕ್ಕೆ ಬಿಟ್ಟಿದ್ದೀವಿ. ಎಷ್ಟೋ ಜನ ಯಾಕೆ ಮಾತಾಡ್ತಿ, ಕೆಲಸದವ್ರ ಜೊತೆ ಯಾಕೆ ಮಾತಾಡ್ತಿ ಹೀಗೆಲ್ಲ ಅಂತಾರೆ. ಹಂಗೆ ಮಾಡಕ್ಕೆ ಹೋಗಬೇಡಿ ದಯವಿಟ್ಟು. ಯಾಕಂತಂದ್ರೆ ಮಾತಾಡಬೇಕು. ಮನುಷ್ಯ ಮಾತಾಡಿದ್ರೇ ಮನಸ್ಸು ಹಗರೋದು. ಗಪ್ ಕೂಡು ಅಂತಂದ್ರೆ ಹೆಂಗೆ ಗಪ್ ಕೊಡ್ತಾರೆ ಹೇಳಿ. ಅವರು ನಮ್ಮಂಗೆ ಯಾರ ಜೊತೆ ಮಾತಾಡೋರು. ಅದಕ್ಕೆ ನೀವು ತೋರಿಸ್ತೇನೆ ನಡೀರಿ ಯಾವ ರೀತಿ ಮಾತಾಡ್ತಾ ಇದ್ದಾರೆ. 2 ದಿನ ಅಂತೂ ಅವ್ರ ಜೊತೆ ಮಾತಾಡಿರಲಿಲ್ಲ, ಇವತ್ತು ಮಾತಾಡ್ತಾ ಇದ್ದಾರೆ. ಏನು ಮಾತಾಡ್ತಾ ಇದ್ದಾರೆ ತೋರಿಸ್ತೇನೆ ರೀ. तीर्थ गेले, फिरू देत नाही, वॉकिंग करतात. हां, करू देत की राहू दे, काय होते, चालतंय की. मी आजीला भेटायला म्हणून आलो. म्हटलं तुझ्यावर बोलत होते नाही म्हणून आलो मी. आणि त्यांनी ती गावा गेले तिकडं. इकडं ಬಂದ್ರು ಪಪ್ಪನ ಸ್ನಾನನೂ ಆತೀಗ. ಹಾಂ, ಅವ್ರು ಸ್ನಾನ ಮಾಡವ್ರಿ. ಈಗ ಸ್ನಾನ ಮಾಡಿ ಬಟ್ಟೆ ತೊಳ್ಕೊಂಡು ಬರವ್ರಿ. ಅವ್ರು ಸ್ವಲ್ಪ ರೆಸ್ಟ್ ಮಾಡಿದ್ದೆ. ಈಗ ನಮ್ಮ ಅತ್ತೆಯವ್ರು ಏನು ಬಟ್ಟೆ ಕೊಟ್ಟಾರ ನೋಡಿ.
ಅವರ ಅಲ್ಲಿ ಊರಿಗೆ ಹೋಗಿದ್ರಲ್ಲ ಅಲ್ಲಿಂದ ತಂದಾರು ಇನ್ನು ಅವ್ರು ನಮ್ಮ ಅಕ್ಕ ಕಡೆಯಿಂದ ತಂದಾರು ಏನೂ ಗೊತ್ತಿಲ್ಲ ಇದು ನನಗೆ ಕೊಟ್ಟಾರ ಬಟ್ಟೆ ನಾ ಏನಾದರೂ ಅಸ್ತರ್ಗೆ ಹಾಕ್ತೀನಂತ ಬ್ಲೌಸ್ ಹೊಲಿಯುವಾಗ ನಾ ಯೂಸ್ ಮಾಡ್ತೀನಂತ ಅಂತ ಹೇಳಿ ತೊಗೊಂಬಂದಾರ. ಆಯಿತು, ಚಲೋ ಆಯಿತು. ಈಗ ಏನು ಮಾಡ್ತೀನಿ, ಸ್ವಚ್ಛಂಗೆ ತೊಳ್ಕೊತೀನಿ. ತೊಳೆದು ಇದಕ್ಕೆ ಸೈಡಿಗೆಲ್ಲ ಹೊಲ್ಯಾಕೆ ಹೇಳಿ ಒಂದು ಏನಾದರೂ ಪಲ್ಯದು ಹಾಕಾಕ ಇಲ್ಲ ಅದು ಎದ್ರ ಮೇಲೆ ಅದು ಮುಚ್ಚಾಕ ಮಾಡ್ತೀನಿ. ಬಟ್ಟೆ ಚಂದ ಅದಾವ, ಡಿಸೈನು ಚಂದ ಐತಿ. ಅವ್ರು ಕೊಟ್ಟಿದ್ದನ್ನು ಅವ್ರ ಮನಸ್ಸು ನೋಯಿಸೋದು ಬೇಡ. ಇದು ಕೇಳ್ತೀನಿ ಅವ್ರಿಗೆ, ಇದು ಏನು ತೊಗೊಂಬಂದಾರೆ, ಎಲ್ಲಿಂದ ತೊಗೊಂಬಂದಾರೆ ಏನಂತ ಕೇಳ್ತೀನಿ. ಹೇಳ್ತಾರೆ ನೋಡಿ ಈಗ ಹೋದ್ಮೇಲೆ ಅಲ್ಲಿ. ಮತ್ತು ಮನೆ ಒಳಗೆ ಹಿರಿ ಜೀವಗಳು ಇದ್ದಾಗ ಮನೆ ಒಳಗಿನ ವಾತಾವರಣ ಚೇಂಜ್ ಆಗ್ತೈತಿ. ನಿಮ್ಗೆ ಗೊತ್ತೈತಿ, ಇಬ್ಬರು ಜನ ಹಿರಿ ಜೀವಗಳು ನಮ್ಮ ಮನ್ಯಾಗ ಅದಾರ. ಈಗ ನಮ್ಮ ಅತ್ತೆಯವ್ರೊಬ್ಬರು, ಆಮೇಲೆ ನಮ್ಮ ತಂದೆಯವರೊಬ್ಬರು. ಟೈಮ್ ಊಟ, ಟೈಮ್ ಅವ್ರಿಗೆ ಚಾಯ್ ಮಾಡಿಕೊಡೋದು, ಟೈಮಿಗೆ ಅವರಿಗೆ ಕಾಳಜಿ ತೊಗೊಳೋದು, ಅವ್ರ ಬಟ್ಟೆಗಳನ್ನ ತೊಳೆದ ಒಂದು ನೀಟಾಗೆಲ್ಲ ಇಡಾಕ್ ಕೊಡೋದು, ಜವಾಬ್ದಾರಿ ಇರ್ತಾವಲ್ಲ ಭಾಳಷ್ಟು. ಆ ಜವಾಬ್ದಾರಿಗಳು ನನಗೆ ನಮ್ಮ ಮನೆಯವರಿಗೆ ಬಂದುಬಿಟ್ಟಿದ್ದಾವ. ಇಬ್ಬರು ನಿಭಾಯಿಸ್ತಾ ಇದ್ದೀವಿ. ಆ ರೋಲನ್ನು ಖುಷಿಯಿಂದ ಮಾಡ್ತಾ ಇದ್ದೀವಿ. ಮತ್ತು ಈಗ ಊಟ ಕೊಡೋದೈತೆ ಅವ್ರಿಗೆ, ನಮ್ಮ ಅತ್ತೆಯವರಿಗೆ ಮತ್ತು ನಮ್ಮ ತಂದೆಯವರಿಗೆ. ನಮ್ಮ ಮನೆಯವ್ರು ಕೊತ್ತಾರಲ್ಲಿ ಜಿಂಗಿ ಪಲ್ಯ ನಾನು ಈಗ ಮಾಡಿದೆ. ಈಗ ನಮ್ಮ ಅತ್ತೆಗೆ ಊಟಕ್ಕೆ ಎಬ್ಸೋಣ. ನಮ್ಮ ಅತ್ತೆಯವ್ರು ಏನು ಹೇಳ್ತಾರೆ ಈ ಬಟ್ಟೆ ವಿಷಯ ಗೊತ್ತಾರ ನೋಡ್ರಿ. ಪಪ್ಪ ಬರ್ರಿ, ಇಲ್ರಿ ಸಿಗೋದಿಲ್ಲ ಅಂತಾರೀ. ಹೌದ್ರಿ, ಆಯ್ತು ಬರ್ರಿ ಊಟ ಮಾಡ್ಬರ್ರಿ. अत्या हे काय ते कपडा कपडा हे काय ते काय नाही हा तुला कशाला भेटते काय हा कवरून बरी हा गैसवाले ते घेते होय चांगला आहे ते कपडा टाकले सगळं काढून घेऊन आलो. चल जेवायला होय येते होय या ते जेवूया आता जेवूया. पप्पा पण आहे हाय तिथं पप्पा ಅತ್ತೆ ಕರೆಯತ್ತಾರ ರೀ. ಆಮೇಲೆ ಸ್ವಲ್ಪ ಈಗ ಸ್ವಚ್ಛಂಗೆ ತೊಳೆದ್ಕೊಳ್ರಿ ಇದು. ಆಮೇಲೆ ಅದು ಇದನ್ನ ಅದು ಕಟ್ಟಾಗಿ ಬರ್ತೈತಿ ಕಾಯಿಪಲ್ಯ ಅದು ಫುಲ್ ಕನ್ನಡ ದೇವರ ಮನೆ ಭಾಳ ಚಲೋ ಅದ, ನೋಡ್ಬೇಕು. ಅದರಲ್ಲಿ ಅನುಭವ ಚಿನ್ನ ಜೀವ ತುಕ್ಕುತ್ತಾರೆ ಈಗ. ಇನ್ನೂ ಆರಾಮಾಗಿಲ್ಲ, ತಲೆದು ಸಾಗತ್ತ. ನಾವು ಸ್ವಲ್ಪ ಮಲ್ಕೊಂಡಿರೋ ಮಠ ಇದಾಗೋದಿಲ್ಲ. ಅದು ಊಟ ಮಾಡಿದ್ವಿ, ನೀವು ಸ್ವಲ್ಪ ಅನ್ನ ಸಾರು ತಿಂತೀನಿ. ನುಗ್ಗೆಕಾಯಿ ಸಾರನ್ನ ಸ್ವಲ್ಪ ಹಾಲು ಬಿಸಿ ಮಾಡಿಕೊಡ್ತೀನಿ. ಹಾಲು ಕೊಡೋದು ಮಲ್ಕೋಬೇಕಾದ್ರೆ ಮತ್ತು ಚಹಾ ರೆಡಿ ಆಗೈತಿ. ಚಹಾ ಕೊಡೋಣ ಅವ್ರಿಗೆ. आता पाणी पाहिजे. हाय ते तिथं आता येवा ಹಾಂ ಎದ್ದಾರಿ ಈಗ ಇಲ್ಲಿ ಕೂತಾರಿ ಮಾಮ ರೀ ಪಪ್ಪ ಕರೆಯದಾರ ನೋಡಿ ನಿಮಗೆ. ಎದ್ದಾರಿ ನಿಲ್ಲಿ ಇನ್ನೂ ಅದಾರ. ಸೊ ಕಿಲ್ ಖಾತೀಸ್ ಕೈ ಅಂತ ತೋರ್ಸು. ಅಜ್ಜಿ ತಿಂತಿದ್ರು ಅದಕ್ಕೆ ಬಾಳೆ ಅಂತ ತಗೊಂಡೋದ್ರು. ತು एक घे ಅಂತ तू एक खा. तुला एक देऊ नको मला नको का? हे काय भात थंड आहे नाही ते नको आता. खा ಅಮ್ಮಾರ ಹಾಡಾನ तर ಕೇಳೋದಿಲ್ಲ. ಅದಕ್ಕೆ ಹೇಳ್ತಾನೆ ಕೃಷ್ಣನ್ ಆಮೇಲೆ ಹೋದ್ರಂತ ಈಗ ಹೋಗ್ತೇವೆ. ನನ್ನ ಕಡೆ ಹೋಗುವ ಅನ್ನೋದಲ್ಲ. ಇಷ್ಟು ಮಗ ಡಾಕ್ಟರ್ ಆದ ಸಹಿತ ಅಮ್ಮ ತನ್ನ ಕೆಲಸ ಮಾಡೋದು ಬಿಡೋದನ್ನೆಲ್ಲ ವಿಕ್ಸ್ ತಗೊಂಡು ಹಚ್ಚೋದು, ಸ್ವಲ್ಪ ಬಿಸಿನೀರು ಕುಡಿಯಾಕ ಕೊಡೋದು ಎಲ್ಲ ಮಾಡೋದೇ ಮಾಡೋದಾಗ ಅಮ್ಮನ ಮೊದಲು ಮನ್ಯಾಗ ಒಂದು ಡಾಕ್ಟ್ರ್ ಇರ್ತಾರಂತ. ಅದು ನಿಜ ಐತಂದ್ರೆ ನಂಗೆ ಕಮೆಂಟ್ ಮಾಡಿರಿ. ನೀವು ಎಲ್ಲ ನಿಮ್ಮ ಮಕ್ಳಿಗೂ ಹಿಂಗೆ ಮಾಡ್ತೀರಾ, ನೀವು ಏನು ಮಾಡ್ತೀರಾ? ಇದು ಭಾಳ ಅಪ್ಪಗೆ ಸ್ವಲ್ಪ ವೀಕ್ನೆಸ್ ಬಂದೈತಿ. ಹೊಟ್ಟೆ ಒಂದು ಇದನ್ನಾಗಿಲ್ಲ, ಸರಿ ಡೈಜೆಷನ್ ಆಗಿಲ್ಲ, ಅದಕ್ಕೆ ತ್ರಾಸಾಗಿ ವೀಕ್ನೆಸ್ ಬಂದೈತಿ. ಪೂರ್ತಿ ವೀಕ್ನೆಸ್ ಬಂತು ಅನ್ಸಂದು. ಜ್ವರ ಅದು ಏನಿಲ್ಲ, ರಾತ್ರಿ ಚಳಿ ಜ್ವರ ಸೇರಿತ್ತಂತ. ಮತ್ತು ಕೆಳಗೆ ಬಂದು ನಂಗೆ ಹೇಳ್ಬೇಕೇನು ಬಂದೇನೇ ಇಲ್ಲ. ಆಮೇಲೆ ಗುಳಿಗೆನೂ ತೊಗೊಂಡಿಲ್ಲ.
ಟ್ಯಾಬ್ಲೆಟು ಇಲ್ಲವ ಅಂತ ಮೇಲೆ ಮ್ಯಾಲೆ ಹಂಗೆ ಮಕ್ಕೊಂಡ್ರೆ ಅದೆಲ್ಲ ಪ್ರಾಬ್ಲಮ್ ಬರ್ತಾವ. ಮತ್ತೆ ನೀ ಇದ್ರ ಮೇಲೆ ಮನೆ ಕಟ್ಟೋಣ ನಾತಿ ಮತ್ತೆ ಹೆಂಗೆ ನೀವು ಮೇಲೆ ಈಗ ನಾವು ಇಲ್ಲಿಂದ ಇಲ್ಲಿ ಮೇಲೆ ಬರಕ್ಕೆ ಹೋಗ್ಬೋದು ಅದ್ರ ಮೇಲೆ ಟ್ಯಾಬ್ಲೆಟ್ ಅದು ಇಲ್ಲಿ ತಂದು ಇಡ್ಬೇಕು ನೋಡಿ ಸ್ವಲ್ಪ ತಗೊಳ್ಳೋದು ಹಂಗೆ ಹೌದು. ಮತ್ತೆ ಹೆಂಗೆ ಈಗ ಎಕ್ಸ್ಪೈರಿ ಡೇಟ್ ಅದು ತೆಗೆದು ಈಗ ಅದು ನೋಡ್ಕೊಂಡೆ ತೆಳಗ್ ನಡಿ. ಆಗ್ತೈತಿ ನೋಡಕ್ಕೆ ಆಮೇಲೆ ಹಚ್ಕೊಡ್ತಿ ಆಯ್ತು ಬರೀ ನಡಿ ಟೈಮ್ ಆಗೈತೆ ನಮಗೆ ಭಾಳ ಲೇಟ್ ಆಯ್ತು ಇವತ್ತು ನಿಂದು ಹೋದ್ರ ಅಜ್ಜಿ ಒಂದು ವಾಕಿಂಗ್ ಮಾಡ್ಕೊಂಡಿದ್ದಾರೆ ನಾನು ಸ್ವಲ್ಪ ಅಜ್ಜಿಗೆ ಹೇಳೋಣ ಅಂತ ಎಲ್ಲಿ ಕಾಣಿಸ್ಬಾರಲ್ಲ ಆ ಕಡೆ ಬಂದ್ರಿ ನೋಡಿ ಬೇರೆ ಆಗೈತಿ ಇವತ್ತು ನಮಗೆ ಬರ್ರಿ ಇನ್ನು ಕ್ಲಾಸ್ ಬಿಟ್ಟಿಲ್ಲ ಬೇಗ ಬಂದಿದ್ದೀವಿ ಖುಷಿ ಆಯ್ತು ಭಾಳ ನನಗಂತೂ ಕರೆಕ್ಟ್ 6 ಗಂಟೆ ಆಯಿತು ಕರೆಕ್ಟ್ ಬೇಗ ಬಂದು ಕೂತ್ರ ಎಲ್ಲಿ ಬೇಕ್ರಿ ಚೆನ್ನಾಗ್ತಿದ್ರಲ್ಲ ಬ್ರೆಡ್ ತಗೋಬೇಕಪ್ಪು ನಡ್ಕೊಂಡು ಹೋಗ್ಬೇಕು ಟಿವಿ ನೋಡ್ಕೊತ ಪೀಕು ಅದು ಇದು ಸ್ವಲ್ಪ ಒಮ್ಮೆ ಅಪ್ಪ ಕಡೆ ಹೋಗಿ ಬರೋಣ ಅಂತ ಅವಂಗ ಇಲ್ಲೇ ಮಲ್ಕೋತೀಯ ಕಡಿಮೆ ಐತಿ ತಲೆ ನುಸೋದು ಇನ್ನೂ ಫ್ಯಾನ್ ಸ್ವಲ್ಪ ಹಸ್ಲೇನ ಭಾಳ ಅಭಿಮಾನಿಗಳೇ 9 ಆಯಿತು ಟೈಮ ನಾನು ಚುಂಬಾಗ ಹೋಗಿ ಸ್ನಾನ ಅದು ಮಾಡ್ಕೊಂಡು ಫ್ರೆಶ್ ಆಗಿ ರೆಡಿಯಾಗಿ ಒಂದು ಸ್ವಲ್ಪ ಚಾಯ್ ಅದು ಕುಡಿದು ಬ್ರೆಡ್ ಅದು ತೊಗೊಂಬಂದಿದ್ವಿ ಅಪ್ಪಗೆ ಆರಾಮಿಲ್ಲ ಅಂತ ಹೇಳಿ ಸೊಪ್ಪಿಂದ ಮಾಡಿ ನಾನು ಎಡಿಟಿಂಗ್ ಮಾಡಿಕೊಂಡೆ ಆಮೇಲೆ ಅಡುಗೆನೂ ಎಲ್ಲ ಇದೆ ನಿಮ್ಗೆ ಈಗಾಗಲೇ ಏನೇನು ಮಾಡಿದ್ದೀನಿ ತೋರಿಸಿದ್ದೀನಿ ಮತ್ತು ಚಿನ್ನು ಪ್ರೋತ್ಸಾಹ ಫೌಂಡೇಶನ್ದ ವಧುವರ ಕಾರ್ಯಕ್ರಮದ ಎಲ್ಲ ತಯಾರಿ ಮಾಡ್ಕೋತಾ ಇದ್ದಾರೆ ಅದೆಲ್ಲ ಡೀಟೇಲ್ಸ್ ಎಲ್ಲ ಕೊಡ್ತಾ ಇದ್ದಾರೆ ಅದಕ್ಕೆ ಅವ್ರ ಮೇಲೆ ಅದಾರ ಕುಂತಿದ್ದಾರೆ ಅದಕ್ಕೆ ಈಗ ಅತ್ತೆಗೆ ಪಪ್ಪಾಗ ಎಲ್ಲರಿಗೂ ಊಟ ಕೊಡೋಣಂತ ಊಟ ಕೊಟ್ಟು ಅವ್ರಿಗೆ ಬೇಗ ಮಲಗಿಸ್ಬಿಡ್ದು ಟೈಮ್ ಆಗೈತಿ 9 ಗಂಟೆ ಅಂದ್ರೆ ಊಟ ಟೈಮಿಂಗ್ ಐತೆ ಅವ್ರದ್ದು ಅದಕ್ಕೆ ಈಗ ಊಟಕ್ಕೆ ಕೊಡೋನು ಮತ್ತು ಈ ವಿಡಿಯೋನು ಇಲ್ಲೇ ಮುಗಿಸೋನು ಎಷ್ಟು ಆಗ್ತದೆ ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ ಗೊತ್ತದ ನಿಮಗೆ ಹಿರಿ ಜೀವಗಳು ಮನೆಯೊಳಗಿದ್ರೆ ಯಾವ ರೀತಿ ಆಗ್ತದೆ ಕಿವಿ ಕೇಳಿಸ್ದೇ ಇರೋ ಅತ್ತೆ ಆಮೇಲೆ ಆರಾಮ ಹೆಲ್ತ್ ಇದನ್ನಾಗಿರೋ ಅಪ್ಪ ತಂದೆಯವರು ಮತ್ತು ರಿಟೈರ್ಮೆಂಟ್ ಆಗಿದ್ದವರು ಮನೆಯವರು ಮತ್ತು ಹೀಗೆಲ್ಲ ಡ್ಯೂಟಿಗೆ ಇಂಟರ್ನ್ಶಿಪ್ ಮಾಡುವಂಥ ಮಗ ಮತ್ತು ಕಾಲೇಜಿಗೆ MBBS ಮಾಡ್ತಿರೋ ಮಗಳು ಮತ್ತು ನಾನು ಒಂದು ಯೂಟ್ಯೂಬರ ಹೀಗಾಗಿ ಎಷ್ಟೊಂದು ಇರ್ತದೆ ನಿಮ್ಗೆ ಗೊತ್ತದ ಆ ಜಂಜಾಟ ಒಳಗಿಂದ ಟೈಮ್ ತೊಗೊಂಡು ನಿಮ್ಗೆ ಎಷ್ಟಾಗ್ತದೆ ಅಷ್ಟು ವಿಡಿಯೋ ಮಾಡಿ ನಾನು ಪ್ರಯತ್ನ ಮಾಡಿ ಬಿಡ್ತಾ ಇದ್ದೀನಿ ನೋಡಿರಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡೋಕೆ ಮರೆಯೋಕೆ ಹೋಗ್ಬೇಡ್ರಿ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಭಾಳ ಧನ್ಯವಾದ ನೋಡಿರಿ ಬಿಸಿಲು ಭಾಳ ಇದೆ ನೀರು ಕುಡೀರಿ ಆರೋಗ್ಯವಾಗಿರಿ ಆರೋಗ್ಯ ಚೆನ್ನಾಗಿಟ್ಕೋರಿ ಯಾರು ನಿಮ್ಮ ಜೊತೆ ಇರಲಿ ಬಿಡಲಿ ನೀವು ಸ್ಟ್ರಾಂಗ್ ಆಗಿ ಆರಾಮಾಗಿರಿ ನಗ್ನಗ್ತಾ ಇರಿ ನೀವು ಖುಷಿಯಾಗಿ ಮೊದಲಿರಿ ನಿಮ್ಮನ್ನು ನೀವು ಮೊದಲು ಪ್ರೀತಿ ಮಾಡಿ ಆಮೇಲೆ ಯಾರಿಗೂ ಯಾರೂ ಇಲ್ಲ ಜೀವನ ಒಳಗೆ ಎಷ್ಟಾಗ್ತದೆ ಅಷ್ಟು ನಾವೆಲ್ಲ ಕಲಿಬೇಕಾಗ್ತದೆ ಅದ್ರ ಜೊತೆನೇ ನೀವು ಜೀವನದೊಳಗೆ ಹೆಂಗೆ ಬರ್ತದಲ್ಲ ಹಂಗೆ ಹೋಗೋಕೆ ನೀವು ಕಲೀರಿ ಖುಷಿಯಾಗಿರಿ ಅಷ್ಟು ಮತ್ತು ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಭಾಳ ಧನ್ಯವಾದ ನೋಡಿ ಭಾಳ ಮಾತಾಡಿದೆ ಅನಿಸುತ್ತೆ ಮನಸ್ಸಿಗೆ ನೋವು ಆಯ್ತೇನೋ